ಅವ್ರ ಮಕ್ಕಳು ಮುಚ್ಚ ಅವ್ರ ನೆಲಕ್ಕೆ ಬಿದ್ದೋಗ ಅವ್ರು ಎಗರು ಬಿದ್ದೋಗ್ಲಿ ಅವ್ರ ನಾಶನಾಗಿ ಹಿಂಗೆ ಹೋಗ್ಬಿಡ್ಲಮ್ಮ. ನನ್ನ ಹೊಟ್ಟೆ ಹೆಂಗ್ ಉರಿಸ್ತದ ಅವ್ರ ಕೊಂಪೆ ಹಂಗೆ ನಾಶನವಾಗಿ ಹೋಗ್ಬಿಡ್ಲಿ, ಹಾಳಾಗಿ ಹಿಂಗೆ ಮುಳ್ಳಾಕೊಂಡು ಹೋಗ್ಬಿಡ್ಲಿ ಅವ್ರ ಮಕ ಮುಚ್ಚ. ಸರ್ ದೇವ್ರದಿತ್ತು, ನಾವೂ ಒಡವೆ ತೆಗ್ದಿದ್ವಿ ರೀಸೆಂಟಾಗಿ. ಆಮೇಲೆ ಚೀಟಿ ಎಲ್ಲ ಹಾಕಿ ವಾರ್ಷಿಕೋತ್ಸವ ಮಾಡಬೇಕು ಅಂತ 1-2 ಲಕ್ಷವರೆಗೂ ಅಮೌಂಟು ಇಟ್ಟಿದ್ವಿ. ಆ ಬೀರುವೇ ಇಲ್ಲ ಸರ್. ದೇವ್ರ ಒಡವೆ ಇತ್ತು, ಬೆಳ್ಳಿದು ಕಿರೀಟ ಅದು ಎಲ್ಲ ಇತ್ತು ಸರ್. ನಮ್ಮದು ದೇವಸ್ಥಾನವೂ ಇತ್ತು, ಮನೇನೂ ಇತ್ತು, ಅಲ್ಲೇ ವಾಸ ಇದ್ವಿ. ಎಲ್ಲ ಬೀಳ್ಸ್ಕೊಂಡು ಬಿಟ್ಟಿದ್ದಾರೆ, ಎಲ್ಲ ನೆಲಸಮ ಮಾಡಿ ಹಾಕ್ಬಿಟ್ಟಿದ್ದಾರೆ ಸರ್ ರಾತ್ರಿ. ಪೊಲೀಸರು ಸರ್ ಇವಾಗ ಹುಳಿಮಾವು ಸ್ಟೇಷನ್ ಅವರು ಇಬ್ಬರು ಬಂದಿದ್ರು ಸರ್, ಮತ್ತು ಬೇಗೂರು ಸ್ಟೇಷನ್ ಅವರು ಇಬ್ಬರು ಬಂದಿದ್ರು. ಅವ್ರು ಏನು ಕ್ರಮ ತಗೊಂಡಿಲ್ಲ, ಅವ್ರು ಬಂದು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರು. ಅಟ್ಲೀಸ್ಟ್ ಅಲ್ಲ ಮೂವ್ ಮಾಡೋದನ್ನು ಸ್ವಲ್ಪ ತಡಿಬೇಕಾಗಿತ್ತು. ಅವರೇ ತಡಿಯೋಕ್ಕೆ ಹೋಗಿಲ್ಲ, ಅಲ್ಲಿ ಸೈಡಲ್ಲಿದ್ದರು. ಮತ್ತು ಈ ಲ್ಯಾಂಡ್ ಮಾಫಿಯಾ ಏನಿದ್ದಾರೆ, ರವಿಚಂದ್ರ ರೆಡ್ಡಿ ಅಲಿಯಾಸ್ ರವಿಚಂದ್ರ ಅಲಿಯಾಸ್ ರವಿರೆಡ್ಡಿ ಅಂತ ಏನು ಕರೀತಾರೆ, ಸುಮಾರು ಇಲ್ಲಿ ದಲಿತರ ಜಮೀನುಗಳನ್ನ 500-600 ಎಕರೆ ಜಮೀನುಗಳು ಬೇಗೂರು ಸರೌಂಡಿಂಗಲ್ಲಿ ಅವರು ಕಬ್ಜಾ ಮಾಡಿಟ್ಕೊಂಡಿದ್ದಾರೆ. ಸುಮಾರು 3-4 ತಾಸುಗಳ ಕಾಲ ಇಲ್ಲಿ ಡೆಮಾಲಿಷನ್ ನಡೆಯುತ್ತೆ. ಪೊಲೀಸವ್ರು ಏನು ಮಾಡೋದಿಲ್ಲ. ಅಂದರೆ ಯಾವ ಮಟ್ಟಿಗೆ ಪೊಲೀಸವರು ಪ್ರೆಸ್ಟೀಜ್ ಜೊತೆಯಲ್ಲಿ ಮತ್ತು ರವಿಚಂದ್ರ ರೆಡ್ಡಿ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ರಾತ್ರಿ ಒಂದು 12 ಗಂಟೆ 12:30 ಟೈಮ್ಗೆ ನಾವು ಮನೇಲಿದ್ವಿ. ಸರಿ ಅಂತ ನನ್ನ ಮಗುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಬರೋ ಅಷ್ಟೊತ್ತಿಗೆ 11:30-12 ಗಂಟೆ ಆಗೋಯ್ತು. ನಮ್ಮ ನಾದಿನಿ ಮನೇಲಿ ಉಳ್ಕೊಂಡಿದ್ವಿ. ಸರಿ ಅಂತ ಒಂದು 12 ಗಂಟೆಯಲ್ಲಿ ದೊಡ್ಡ ಲಾರಿ JCP ಒಂದು 5-6 JCP ಎಲ್ಲ ಬಂದು, ನಮ್ಮ ಮಾವ ಇದ್ದಾರೆ, ನಮ್ಮ ನಮ್ಮ ಬಾವ ಎಲ್ಲ ಇದ್ದಾರೆ, ಬಂದು ಬಾಗಿಲೆಲ್ಲ ತಳ್ಳಿಬಿಟ್ಟು ಅವ್ರಿಗೆ ಎಳ್ಕೊಂಡು ಹೋಗ್ಬಿಟ್ಟು ಒಂದು ರೂಮ್ ಅವ್ರ ಗಾಡೀಲಿ ಕೂರಿಸ್ಬಿಟ್ಟು ಒಬ್ರಿಗೆ ಹೊಡೆದಿದ್ದಾರೆ, ಒಬ್ಬರನ್ನ ಕರ್ಕೊಂಡೇ ಹೋಗ್ಬಿಟ್ಟಿದ್ದಾರೆ, ಇಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಹುಡುಗ ಬಂದು ಕೇಳೋಷ್ಟೊತ್ತಿಗೆ ನಾವೆಲ್ಲ ಬಂದ್ರೇನು ನಮ್ಮನ್ನ ಯಾರೂ ಬಿಟ್ಟಿಲ್ಲ. ಫುಲ್ಲು ಲೇಡೀಸು ಜೆಂಟ್ಸು ಎಲ್ಲ ರೌಡಿಗಳ ಥರ ಇದ್ದರು ಸರ್ ಅವರೆಲ್ಲ. ಅದು ಪ್ರೆಸ್ಟೀಜ್ ಗ್ರೂಪು ಮತ್ತು ರವಿರೆಡ್ಡಿ ಅಂತ ಸರ್. ಅವ್ರ ಮೇಲೆ ನಾವು ಕಂಪ್ಲೇಂಟ್ ಇತ್ತು ಫಸ್ಟೇ. ನಮ್ಮ ಜಾಗದಲ್ಲಿ ಬಂದು ಯಾವಾಗಲೂ ನಮಗೆ ತೊಂದರೆ ಕೊಡ್ತಾಯಿದ್ರು, JCP ತರೋದು, ಅಲ್ಲಿ ಕ್ಲೀನ್ ಮಾಡೋಕ್ಕೆ ಬರೋದು. ಅದಕ್ಕೆ ನಾವು 2 ಸತಿ ಕಂಪ್ಲೇಂಟ್ ಸಹ ಮಾಡಿದ್ವಿ. ಪೊಲೀಸವರು ಅಷ್ಟೊಂದು ಆ್ಯಕ್ಷನ್ ತಗೊಂಡಿರಲಿಲ್ಲ ಅವಾಗ. ಇವಾಗ ಬಂದು ಎಲ್ಲ ನಮ್ಮದು ದೇವಸ್ಥಾನವೂ ಇತ್ತು, ಮನೇನೂ ಇತ್ತು, ಅಲ್ಲೇ ವಾಸ ಇದ್ವಿ. ಎಲ್ಲ ಬೀಳ್ಸ್ಕೊಂಡು ಬಿಟ್ಟಿದ್ದಾರೆ, ಎಲ್ಲ ನೆಲಸಮ ಮಾಡಿ ಹಾಕ್ಬಿಟ್ಟಿದ್ದಾರೆ ಸರ್ ರಾತ್ರಿ. ಅಷ್ಟೊಂದು 5 ವರ್ಷದಿಂದ ಇದೇ ಪ್ರಾಬ್ಲಮ್ ಸರ್ ನಮಗೆ. ಹೌದು ಸರ್. ನೀವೆಲ್ಲ ಮಾರ್ಕೊಬಿಟ್ಟಿದ್ದಾರೆ ಇಲ್ಲದೆ ನಾವು ಯಾವುದೂ ಮಾರ್ಕೊಂಡಿಲ್ಲ ಅಂದ್ರೂ ಕೇಳೋದೇ ಇಲ್ಲ ಸರ್. ನಾವು ಇಲ್ದಿರೋ ಟೈಮಲ್ಲಿ ಬರೋದು, ಲೇಡೀಸ್ ಇದ್ದಾಗ ಮಾತ್ರ ಬರೋದು, JCP ತರೋದು, ಅಲ್ಲಿ ತಂದು ಮಣ್ಣು ಹಾಕೋದು, ಎಲ್ಲ ತುಂಬ ತೊಂದರೆ ಕೊಟ್ಟಿದ್ದಾರೆ ಸರ್ ನಮಗೆ. ಇವಾಗ ಲಾಸ್ಟ್ಗೆ ನಮ್ಮ ಮನೆ ಎಲ್ಲ ಕ್ಲೀನಾಗಿ ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಇರೋದಕ್ಕೂ ಪ್ಲೇಸ್ ಇಲ್ಲ. ಇವಾಗ ರಾತ್ರಿಯಿಂದ ನಮ್ಗೆ ನಿದ್ದೆನೂ ಇಲ್ಲ, ಏನೂ ಇಲ್ಲ, ಅಷ್ಟೊಂದು ಪ್ರಾಬ್ಲಮಲ್ಲಿ ಇದ್ದೀವಿ ಸರ್. ದೇವಸ್ಥಾನ ಇತ್ತು, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇತ್ತು, ಶಾಂತಿ ಮುನೀಶ್ವರ ದೇವಸ್ಥಾನ ಇತ್ತು. ನಮ್ಮ ಅತ್ತೆಯವರು ನಾವು ಎಲ್ಲ ಜೊತೆಯಲ್ಲೇ ಇದ್ವಿ. 2 ಮನೆ ಇತ್ತು, 3 ಫ್ಯಾಮಿಲಿ ಇತ್ತು. ನಾವು, ನಮ್ಮ ಯಜಮಾನ್ರು, ನಮ್ಮ ಅತ್ತೆಯವರೆಲ್ಲ ಸೇರಿದ್ರೆ ಒಂದು 20 ಜನನೇ ಇದ್ದೀವಿ ಸರ್. ಜಾಯಿಂಟ್ ಪಾಯಿಂಟ್. ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲೇ ಬಂದಿರ್ತೀವಿ. ಕೋಳಿಗಳು ಸಾಕ್ಕೊಂಡಿದ್ವಿ, ಮತ್ತು ಚಿಕ್ಕದಾಗಿ ತೋಟ ಎಲ್ಲ ಮಾಡಿಕೊಂಡು ಅಲ್ಲೇ ಇರ್ತಾಯಿದ್ವಿ ಸರ್. ಪೊಲೀಸವರು ಸರಿ ಬರ್ತೀವಿ ಮಾಡ್ತೀವಿ ಅಂತಾರೆ. ಬಂದಿದ್ದರು ರಾತ್ರಿ, ಅವ್ರು ಮಾಡ್ತಾಯಿದ್ರೆ ನಿಂತ್ಕೊಂಡಿದ್ರು, ನೋಡಿದ್ರು, ಮತ್ತು ನಮಗೆ ಕರ್ಕೊಂಡು ಬಂದು ಸರಿ ಮನೆಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ರಾತ್ರಿನೂ 1 ಗಂಟೇಲಿ ಬಂದು ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋದ್ವಿ. ಸಂಸಾರ ಮಾಡ್ಕೊಂಡು ದೇವ್ರನ್ನೆಲ್ಲ ಮಾಡ್ತಾಯಿದ್ವಮ್ಮ. ವರ್ಷ ದೇವಸ್ಥಾನ ಮಾಡ್ತಾಯಿದ್ದೀವಿ, ಊಟ ಹಾಕ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ವಿ. ಇವಾಗ ನೋಡಿ ಈ ಥರ ಮಾಡಿದ್ದಾರೆ. ರಾತ್ರಿ ಬಂದು ಊಟದಾಗಿಂದ ಇಲ್ಲಿದ್ದೀವಿ ಸರ್. ಇಲ್ಲೇ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಇಲ್ಲೇ ಇದ್ದೀವಿ. ಇಲ್ಲೇ ಮಾಡಿಕೊಂಡು ತಿಂದ್ಕೊಂಡು ಎಲ್ಲ ಪಾತ್ರೆಗಳು ಬೇಜಾನ್ ಸಾಮಾನು ತಂದು ಮಡಗಿದ್ದೀವಿ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರೆ. ಏನು ಮಡಗಿಲ್ಲ, ಗುಂಡಂತರ ಮಾಡಿಬಿಟ್ಟವ್ರೆ. ಎಷ್ಟು ವರ್ಷದಿಂದನೂ ಇಲ್ಲೇ ಇದ್ದೀವಿ, ಮಾಡಿಕೊಂಡು ತಿಂದ್ಕೊಂಡು ಎಲ್ಲನೂ ವಾಸ ಮಾಡ್ತಾಯಿದ್ದೀವಿ. ದೇವ್ರನ್ನೆಲ್ಲ ತಂದು ಮಾಡ್ಕೊಂಡು ಮನೆ ಕಟ್ಕೊಂಡು ಇದು ಮಾಡೋಕೆ ದುಡ್ಡಿಲ್ದಿರ ಹಂಗೆ ಬಿಟ್ಟಿದ್ವಿ ನಾವು. ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ, ಎಲ್ಲನೂ ಇಲ್ಲೇ ನಾವು ಮಾಡಿದ್ದು ಅಲ್ಲ. ಆ ಥರ ಇವಾಗ ರಾತ್ರಿಗೆ ಬಂದು ಹಿಂಗೆ ಮಾಡಿದ್ದಾರೆ ಅಲ್ವಾ. ನಮ್ಮಂಥ ಬಡವ್ರಿಗೆ ಈ ಥರ ಕೊಟ್ಟವ್ರು ಅವ್ರ ಮಕ್ಕಳು ಮುಚ್ಚ ಅವ್ರ ನೆಲಕ್ಕೆ ಬಿದ್ದೋಗ ಅವ್ರು ಎಗರು ಬಿದ್ದೋಗ್ಲಿ, ಅವ್ರ ನಾಶನಾಗಿ ಹಿಂಗೆ ಹೋಗ್ಬಿಡ್ಲಮ್ಮ.
ನನ್ನ ಹೊಟ್ಟೆ ಹೆಂಗೆ ಉರಿಸ್ತದ ಅವ್ರ ಕೊಂಪೆ ಹಂಗೆ ನಾ ಆಸನವಾಗಿ ಹೋಗ್ಬಿಡ್ಲಿ, ಹಾಳಾಗಿ ಹಿಂಗೆ ಮುಳ್ಳಾಕ್ಕೊಂಡು ಹೋಗ್ಬಿಡ್ಲಿ ಅವ್ರ ಮಕ ಮುಚ್ಚ. ನನ್ನ ಮಕ್ಳುಗಳು ಅವ್ರಿಗೆ ತಗಲಿ, ಅವ್ರ ಉಸಿರು ಅವ್ರಿಗೆ ತಗಲ್ಲಮ್ಮ, ಅವ್ರ ನಾಲ್ಕೆ ಬಿದ್ದೋಗ ನಾವು ದೇವ್ರಂಗೆ ಅವ್ರು ಬಂದು ಇವಾಗ ನಮ್ಗೆ ಈ ರಕ್ಷಣೆ ಕೊಡ್ತಾರೆ. ನಮ್ಗೆ ಯಾರು ರಕ್ಷೆ ಕೊಡಲಿಲ್ಲಮ್ಮ, ಯಾರು ಒಬ್ಬರು ಬರಿಲ್ಲ. ದೇವ್ರಂಗೆ ಬಂದವ್ರು, ಅವ್ರಿಗೆ ಒಳ್ಳೇದು ಮಾಡಲಿ ದೇವರು. ಈ ಥರ ಮಾಡವ್ರೆ, ಅವ್ರ ಕೊಂಪೆ ಯಾವಾಗ ಹಾಳಾಗಿ ಹೋಗೋದು, ಅವ್ರ ಮಕ್ಕಳು ಮರಿ ನೆತ್ತಾಕೋದು ಯಾವಾಗಮ್ಮ, ಅವ್ರ ಮಕ ಮುಚ್ಚ. ನಮ್ಮ ಅಂತ ಬಡವ್ರಿಗೆ ಈ ಥರ ಮಾಡಬೇಕಾ? ಅದ್ರ ಬಿಟ್ಟರೆ ನಮಗೆ ಗತಿ ಇಲ್ಲ. ಅಷ್ಟು ವರ್ಷದಿಂದ ನಾವು ವನವಾಸ ಮಾಡ್ತಾ ಇದ್ದೀವಿ, ಯಾರನ್ನ ಬಂದು ಹಿಂಗೆ ಇದಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೊದ್ದ ದಬ್ಬಿಟ್ರು, ಆವಾಗ ಇದೇ ಅಲ್ಲ, ಇದು ಲಾಸ್ಟ್ ಒಂದು ಕೇಳಬೇಕಾಗಿತ್ತು. ಹಿಂಗೆ ಮಾಡೋರು ರಾತ್ರಿ ಎಲ್ಲ ಕಣ್ಣಕ್ಕೆ ನಿದ್ದೆ ಇಲ್ಲ. ಏನು ಅಯ್ಯೋ, ಮಕ್ಕಳು ಹಿಂಗೆ ಹಿಡ್ಕೊಂಡು ಎತ್ಕೊಂಡು ಹೋಗಿ ಆ ಕಾರಲ್ಲಿ ಹಾಕವ್ರೆ, ಇದೆಲ್ಲ ಸುತ್ಕೊಂಡು ಬಂದು ಬಿಟ್ಟವ್ರೆ. ಅವ್ರಿಗೆ ಒಳ್ಳೇದಾಗ್ತಾಯ್ತಾ? ಅವ್ರ ಮಕ ಮುಚ್ಚ ಒಳ್ಳೇದಾಗ್ತಾಯ್ತಾ ತಾಯಿ? ಹೇಳು ನೀನೇ. ಅವ್ರನ್ನ ಎತ್ತಾಕೋದು ಯಾವಾಗ? ನಮ್ಮ ಉಸಿರುಗಳು ಅವ್ರಿಗೆ ತಗಲಬಾರ್ದಾ? ಈ ಬೇಗೂರು ಸರ್ವೆ ನಂಬರ್ 352ರಲ್ಲಿ ಸುಮಾರು 1877ರಿಂದ ಏನು ದೊಣ್ಣೆ ಮುನಿಗ ಅವರ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇದೆ. ಅವರ ಸುಮಾರು 5ನೇ ತಲೆಮಾರಿನವರು ಮುನಿಸ್ವಾಮಿ, ಈಗೇನಿದ್ದಾರೆ ಅಜ್ಜ 80 ವರ್ಷದವರು, 5ನೇ ತಲೆಮಾರಿನವರು ಇದ್ದಾರೆ. ಅವರ ಫ್ಯಾಮಿಲಿ ಇಲ್ಲಿ ಸಂಸಾರ ಮಾಡ್ತಾಯಿತ್ತು, ಜೀವನ ಮಾಡ್ತಾಯಿತ್ತು. ಅವರು ದೇವಸ್ಥಾನ ಕಟ್ಕೊಂಡು ರೇಣುಕಾ ಯಲ್ಲಮ್ಮ ಮತ್ತು ಶ್ರೀ ಶಾಂತಿ ಮುನೇಶ್ವರ ದೇವಸ್ಥಾನ ಕಟ್ಕೊಂಡಿದ್ದರು. ಪಕ್ಕದಲ್ಲಿ ಮನೆ ಇತ್ತು. ಆ ಭೂಮಿಯನ್ನು ಕಬಳಿಸೋದಕ್ಕೆ ಸುಮಾರು 1976ರಿಂದ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇವರು ಪೊಸಿಷನ್ ಬಿಟ್ಕೊಟ್ಟಿರಲಿಲ್ಲ. ರೆವಿನ್ಯೂ ಕಂದಾಯ ದಾಖಲಾತಿಗಳಲ್ಲಿ ಏನೇನೇ ಇವರು ಕಳ್ತನ ಮಾಡಿದರೂ ಕೂಡ ಅವರು ಪೊಸಿಷನ್ ಬಿಟ್ಕೊಟ್ಟಿರಲಿಲ್ಲ ಮತ್ತು ಯಾರಿಗೂ ಮಾರಾಟ ಮಾಡಿರಲಿಲ್ಲ. ಇವರು ಮಾರಾಟ ಮಾಡಿರೋ ದಾಖಲೆಗಳು ಇಲ್ಲದಿರೋದ್ರಿಂದ ಯಾವುದೇ ಕೋರ್ಟ್ನಲ್ಲಿ ಅಪ್ರೋಚ್ ಮಾಡಿ ಅವರು ಎವಿಕ್ಷನ್ ಆರ್ಡರ್ ತೊಗೊಂಬರೋಕ್ಕಾಗಲಿಲ್ಲ, ಪ್ರೆಸ್ಟೀಜ್ ಅವರಿಗಾಗಲಿ. ಮತ್ತು ಈ ಲ್ಯಾಂಡ್ ಮಾಫಿಯಾ ಏನಿದ್ದಾರೆ ರವಿಚಂದ್ರ ರೆಡ್ಡಿ ಅಲಿಯಾಸ್ ರವಿಚಂದ್ರ ಅಲಿಯಾಸ್ ರವಿರೆಡ್ಡಿ ಅಂತ ಏನು ಕರೀತಾರೆ, ಸುಮಾರು ಇಲ್ಲಿ ದಲಿತರ ಜಮೀನುಗಳನ್ನ 500ರಿಂದ 600 ಎಕರೆ ಜಮೀನುಗಳು ಈ ಬೇಗೂರು ಸರೌಂಡಿಂಗ್ನಲ್ಲಿ ಅವರು ಕಬ್ಜಾ ಮಾಡಿಟ್ಕೊಂಡಿದ್ದಾರೆ. ಅದೇ ರೀತಿ ಈ ಜಮೀನನ್ನು ಕಬ್ಜಾ ಮಾಡೋ ಪ್ರಯತ್ನದಲ್ಲಿ ನಿನ್ನೆ ರಾತ್ರಿ ಸುಮಾರು 400ರಿಂದ 500 ಜನಗಳು, ಅದರಲ್ಲಿ ಹೆಂಗಸರಿದ್ದಾರೆ ಮತ್ತು ಥರ್ಡ್ ಜೆಂಡರ್ ಇದ್ದಾರೆ, ಗಂಡಸರಿದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿ ಇವ್ರನ್ನ ಅನಾಮತ್ತಾಗಿ ಮನೆ ಬಾಗಿಲುಗಳು ಹೊಡೆದಾಕಿ, ಮನೆಗಳನ್ನ ಹೊಡೆದಾಕಿ, ದೇವಸ್ಥಾನಗಳನ್ನ ಹೊಡೆದಾಕಿ. ಇವತ್ತು ನಾರ್ಮಲ್ ಮೊದಲು ಮನೆಗಳಿದ್ದಂಥ ಜಾಗದಲ್ಲಿ ಏನೂ ಇಲ್ಲದೇ ಇರತಕ್ಕಂಥ, ಕುರುಹೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಆದರೆ ಒಂದು ಆಶ್ಚರ್ಯ ಏನಪ್ಪ ಅಂದರೆ, ಇದು ಇಷ್ಟೆಲ್ಲ ನಡೆಯುವಾಗ ಹತ್ತಿರದಲ್ಲಿ ಕೂಗಳತೆ ದೂರದಲ್ಲಿರ್ತಕ್ಕಂಥ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ನವರು ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋದಿಲ್ಲ. ನಾವು 112ಗೆ ಫೋನ್ ಮಾಡ್ತೀವಿ, ಪೊಲೀಸವರು ಬರ್ತಾರೆ ವಿತ್ ಆಲ್ ವೆಪನ್ಸ್. ಅವರೇನು ಇಬ್ಬರು ASI ಬರ್ತಾರೆ, ಪೊಲೀಸವರು ಬರ್ತಾರೆ, ಯಾರು ಅವ್ರನ್ನ ತಡೆಯೋ ಪ್ರಯತ್ನ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋ ಪ್ರಯತ್ನ ಮಾಡೋದಿಲ್ಲ. ಅವ್ರೇನೋ ಹೇಳ್ತಾರೆ ಅಂದರೆ ಇಷ್ಟು ಜನ ಇದ್ದಾರೆ, ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ. ಸರಿ ಆಯಿತು, ಹಾಗಿದ್ಮೇಲೆ ಬೇರೆ ಸ್ಟೇಷನಿಂದ ಯಾಕೆ ಮೆನ್ನ ಕರ್ಕೊಂಡಿಲ್ಲ, ಇಲ್ಲ ರಿಸರ್ವ್ ಪೊಲೀಸ್ಗೆ ಯಾಕೆ ಇಂಟಿಮೇಟ್ ಮಾಡಲಿಲ್ಲ? ಏನು ಒಂದು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ನಡೆದಿರೋ ಕಾರ್ಯ ಅಲ್ಲ ಇದು. ಸುಮಾರು 3.5-4 ತಾಸುಗಳ ಕಾಲ ಇಲ್ಲಿ ಡೆಮಾಲಿಷನ್ ನಡೆಯುತ್ತೆ. ಪೊಲೀಸವ್ರು ಏನು ಮಾಡೋದಿಲ್ಲ ಅಂದರೆ, ಯಾವ ಮಟ್ಟಿಗೆ ಪೊಲೀಸವರು ಪ್ರೆಸ್ಟೀಜ್ ಜೊತೆಯಲ್ಲಿ ಮತ್ತು ರವಿಚಂದ್ರ ರೆಡ್ಡಿ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಅದು ಏನೋ ಒಂದು 5-10 ನಿಮಿಷದಲ್ಲಿ ಮಾಡೋಗಿದ್ರೆ, ಯಾವುದೋ ಒಂದು ಹತ್ಯೆ ಆಯಿತು 5 ನಿಮಿಷದಲ್ಲಿ ಯಾರೂ ತಡೆಯೋದಕ್ಕಾಗಲಿಲ್ಲ. 3ರಿಂದ 4 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಇದ್ದಂಥ ಮನೆಯನ್ನು, ದೇವಸ್ಥಾನವನ್ನು ಸಂಪೂರ್ಣವಾಗಿ ಕೆಡವಾಕಿ, ಅಲ್ಲಿ ಏನೂ ಒಂದು ಡೆಬ್ರೀಸ್ ಕೂಡ ಇರಬಾರ್ದು, ಇಲ್ಲಿಂದೆಲ್ಲ ಡೆಬ್ರೀಸ್ ಖಾಲಿ ಮಾಡಿ ಅವರದೇ ಇದ್ದಂಥ ಪಕ್ಕದಲ್ಲಿ ಒಂದು ನಿಯರೆಸ್ಟಲ್ಲಿ ಒಂದು ಸೈಟ್ ಇದೆ, ಆ ಸೈಟಿಗೆ ಡಂಪ್ ಮಾಡಿದ್ದಾರೆ. ದೇವರುಗಳನ್ನ ಎತ್ಕೊಂಡೋಗಿದ್ದಾರೆ, ಉತ್ಸವ ಮೂರ್ತಿಗಳನ್ನ ತೊಗೊಂಡೋಗಿದ್ದಾರೆ. ಇಲ್ಲಿ ಏನು ನಮ್ಮ ಜನರ ನಂಬಿಕೆ ಏನಿತ್ತು, ಆ ನಂಬಿಕೆಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಆದರೂ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ತೀರಾ ಒಂದು ವಿಷಾದನೀಯ ವಿಚಾರ ಇದೆ. ಬಡವರನ್ನು, ದಲಿತರನ್ನು ಕಾಪಾಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರ ಸಪೋರ್ಟಿಗೆ ನಿಂತಿಲ್ಲ ಅಂದರೆ ತೀರಾ ದುಃಖ ಆಗುತ್ತೆ. ದಯವಿಟ್ಟು ಇದು ಆಗೋದು ಸರಿಯಲ್ಲ. ಅದಕ್ಕೆ ನಾವು ಕೇಳ್ಕೊಳ್ತೀವಿ, ಈ ಮಾಧ್ಯಮದ ಮುಖಾಂತರ ಏನು ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಹೋಮ್ ಮಿನಿಸ್ಟರ್ ಇರ್ಬೋದು, ಅವ್ರು ಕೇಳ್ಕೊಳ್ತೀವಿ, ತಪ್ಪು ಮಾಡಿದವರು ನಾಳೆ ಒಳಗೆ ಅರೆಸ್ಟ್ ಆಗಬೇಕು ಸ್ವಾಮಿ. ಎಲ್ಲರಿಗೂ ಗೊತ್ತಿದೆ, ಈ ಸರೌಂಡಿಂಗಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ. ಮತ್ತು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಿದೆ, ನಿಮ್ಮ ಇನ್ಸ್ಪೆಕ್ಟ್ರ್ ಅವ್ರದ್ದು ಎಲ್ಲ ಅವರ ಪರ್ಸ್ನಲ್ಲು ಮತ್ತು ಅವ್ರ ಅಫಿಷಿಯಲ್ ಮೊಬೈಲ್ ಕಾಲ್ ರೆಕಾರ್ಡ್ ತೆಗೆದು ನೋಡಿ, ಕಂಟಿನ್ಯೂಸ್ ರಾತ್ರಿ ಯಾರ ಜೊತೆನೆಲ್ಲ ಅವ್ರು ಟಚ್ ಇದ್ದರು, ಯಾಕೆ ಟಚ್ಚಲ್ಲಿದ್ದರು, ಅವರು ಏನು ಅಕ್ಯೂಸ್ ಜೊತೆನಲ್ಲಿ ಯಾಕೆ ಟಚ್ ಇದ್ದರು ಅಂತ ಗೊತ್ತಾಗುತ್ತೆ. ಹೇಗೆ ನೆಟ್ವರ್ಕ್ ಕೆಲಸ ಮಾಡಿದೆ. ಒಂದು 400ರಿಂದ 500 ಜನಗಳು ಬಂದು ಏಕಾಏಕಿ ಯಾರ್ದೋ ಮನೆಯೊಳಗೆ ನುಗ್ತಾರೆ ಅಂದರೆ ಅದು ಪೊಲೀಸವ್ರ ಸಹಕಾರ ಇಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಸರಿಯಾಗಿ ಶಿಕ್ಷೆಗೊಳಪಡಿಸ್ತಿಲ್ಲ ಅಂದರೆ ನೀವು ನಿಜವಾಗ್ಲೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದಕ್ಕೆ ಸೂಕ್ತ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮತ್ತು ಇವಾಗೇನು ಅನ್ಯಾಯದಿಂದ ಅವರ ಪೊಸಿಷನ್ ಕಿತ್ಕೊಂಡಿದ್ದಾರೆ, ಅವರು ಇದ್ದಂಥ ಸುಮಾರು 100 ಚಿಲ್ಲರೆ ವರ್ಷಗಳು ಇದ್ದಂಥ ಪೊಸಿಷನ್ ಕಿತ್ಕೊಂಡಿದ್ದಾರೆ, ಅದು ಮರುಸ್ಥಾಪಿತವಾಗಬೇಕು. ಯಾವ್ಯಾವ ಇಲಾಖೆ ಅದಕ್ಕೆ ಸಪೋರ್ಟ್ ಮಾಡಬೇಕು, ಮುಖ್ಯಮಂತ್ರಿಗಳಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ, ಅದಕ್ಕೆ ಏನು ಹಣದ ವ್ಯವಸ್ಥೆ ಇದೆ, ಸಮಾಜ ಕಲ್ಯಾಣ ಇಲಾಖೆಯಿಂದ
ಅವ್ರಿಗೆ ಸೂಕ್ತವಾದ ಆರ್ಥಿಕ ಸಹಾಯ ಮಾಡಿ ಮತ್ತೆ ಅವ್ರನ್ನ ಮರುಸ್ಥಾಪಿಸಬೇಕು. ಅವ್ರಿಗೆ ನಿಜವಾಗ್ಲೂ ಏನಾದರೂ ಟೈಟ್ಲ್ ಇದ್ದರೆ, ಪ್ರೆಸ್ಟೀಜ್ ಅವ್ರ ಕಂಪನಿ ಇರ್ಬೋದು, ಇಲ್ಲ ರವಿಚಂದ್ರ ರೆಡ್ಡಿ ಅವರು ಟೈಟ್ಲ್ ಇದ್ದರೆ ಕೋರ್ಟ್ ಥ್ರೂ ಎವಿಕ್ಷನ್ ಮಾಡ್ಕೊಂಡು ಬರಲಿ. ಇದ್ದಕ್ಕಿದ್ದಾಗೆ ರಾತ್ರಿ ಹೇಗೋ ಬಂದು ಇವನ್ನೆಲ್ಲ ಖಾಲಿ ಮಾಡಿಸೋದಲ್ಲ. ಇವ್ರ ಹತ್ರ ಏನು ಓನರ್ಶಿಪ್ ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಾವು ಪ್ರೆಸೆಂಟ್ ಮಾಡೋಕ್ಕೆ ರೆಡಿ ಇದ್ದೇವೆ. ಅವರು ಸೂಕ್ತ ಓನರ್ಗಳಿದ್ದಾರೆ ಅನ್ನೋದಕ್ಕೆ ಎಲ್ಲ ದಾಖಲಾತಿಗಳು ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ. ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಸರ್ಕಾರನ ಕೇಳ್ಕೊಳ್ಳೋದಂದರೆ ದಲಿತರನ್ನ ತುಳಿತಕ್ಕೊಳಗಾದವ್ರನ್ನ ಮತ್ತೆ ದೌರ್ಜನ್ಯಕ್ಕೊಳಪಡಿಸೋ ಕೆಲಸನ ಮಾಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ಸರ್, ಪಕ್ಕದಲ್ಲೆಲ್ಲ ನಮ್ಮ ರಿಲೇಷನ್ ಅವ್ರದ್ದೇ ಇತ್ತು. ನಾವು ಎಲ್ಲ ಮಾರ್ಕೊಂಡು ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ನಾವು ಯಾವತ್ತೂ ಮಾರಿಲ್ಲ, ಯಾರಿಗೂ ಯಾವುದೇ ಒಂದು ರಿಜಿಸ್ಟ್ರೇಷನ್ನು ನಾವು ಮಾಡಿಕೊಟ್ಟಿರಲಿಲ್ಲ. ಆದರೆ ಅವರು ನೀವಿಲ್ಲ ಮಾರಿಬಿಟ್ಟಿದ್ದೀರಾ, ನಿಮ್ಮದೇನೂ ಇಲ್ಲ ಅಂತೇಳ್ಬಿಟ್ಟೆ ನಮ್ಮ ಮೇಲೆ ಯಾವಾಗ್ಲೂ ದೌರ್ಜನ್ಯ ಮಾಡ್ತಾಯಿರ್ತಾರೆ ಸರ್. ನಮ್ಮದು ನೆಕ್ಲೇಸ್ ಒಂದಿತ್ತು, ಒಲೆ ಇತ್ತು, 2 ಲಕ್ಷ ಕ್ಯಾಶ್ ಅವರಿತ್ತು, ಇನ್ನೂ ಏನೇನೋ ಇತ್ತು ಸರ್, ತುಂಬ ಇತ್ತು. ಪ್ರೆಸ್ಟೀಜ್ ಅವರು ಇದು 3ನೇ ಸರಿ 4ನೇ ಸರಿ ಬಂದಿತ್ತು. ಹೌದು ಸರ್, ಬಿಡಬೇಕು ನೀವು ದಾರಿ, ನಿಮ್ಮದು ಬೀಳಿಸ್ತೀವಿ ಬಿಡೋದಿಲ್ಲ ಆ ಥರ ಏನೂ ಹೇಳಿಲ್ಲ ಸರ್. ನಿಮ್ಮದಲ್ಲ ಇದು, ನಮ್ಮದು, ನೀವು ಫಸ್ಟ್ ಖಾಲಿ ಮಾಡಿ, ಇಲ್ಲ ಅಂದರೆ ಬಂದು ಬೀಳಿಸ್ತೀವಿ ಅಂತಲೇ ಹೇಳ್ತಾಯಿದ್ವಿ. ಪೊಲೀಸವ್ರು ಏನಾದರೂ ಬಂದರೆ ಉಲ್ಟಾ ಮಾಡ್ತಾಯಿದ್ರು. ನಾವು ಅವ್ರ ಜಾಗಕ್ಕೆ ಬಂದಿಲ್ಲ ಸರ್, ಇದು ನಮ್ಮದು, ಇದು ಸಪ್ರೇಟ್ ಮಾಡ್ತಾಯಿದ್ದೀವಿ ಅಂತ ಮೊನ್ನೆ ತಿಂಗಳೆಲ್ಲ ಆ ಥರ ಚೇಂಜ್ ಆಗಿಬಿಟ್ರು ಸರ್ ಅವರು. ಆ್ಯಕ್ಚುಲಿ ಏನಾಯ್ತಂದರೆ 12:30 ಅಷ್ಟರಲ್ಲಿ 12:30 ಎಲ್ಲ ರೌಂಡ್ ಮಾಡಿದ್ದಾರೆ. ರೌಂಡ್ ಮಾಡಿ ಎಲ್ಲ ಫುಲ್ಲು ಪ್ಯಾಕಪ್ ಮಾಡಿದ್ದಾರೆ. ಪ್ಯಾಕಪ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ. ಲೈಟ್ಸ್ ಎಲ್ಲ ಆಫ್ ಮಾಡಿ ಬಾಗಿಲು ಹೊಡೆದು ಅಲ್ಲ ಒಳಗಡೆ ಇರೋರ್ನೆಲ್ಲ ಕರ್ಕೊಂಡು ಆಚೆ ಬಂದುಬಿಟ್ಟಿದ್ದಾರೆ. ಆಚೆ ಬಂದುಬಿಟ್ಟು ಮತ್ತೆ ಸುತ್ತು ಅಟ್ಯಾಕ್ ಮಾಡಿ, ಮತ್ತು ಅದು JCB ಬಂದುಬಿಟ್ಟು ಸುಮಾರು ಒಂದು ಮೂರು JCB ಇತ್ತು, ಲಾರಿಗಳು 5 ಇತ್ತು. ಲಾರಿ 5, JCB 3 ಎಲ್ಲ ಸಮೇತ ತೆಗೆದುಬಿಟ್ಟವ್ರೆ. ಕೋಳಿಗಳಿತ್ತು, ಮತ್ತು ಮರ ಅವೆಲ್ಲ ಇತ್ತು, ಪರಿಸರವೆಲ್ಲ ಇತ್ತು, ಮತ್ತು ಬೆಳೆ ಇಕ್ಕಿದ್ವಿ, ಆ ಬೆಳೆನೂ ಹಾಳು ಮಾಡಿಬಿಟ್ರು. ಮತ್ತು ಎಲ್ಲ ಹಿಡ್ದು ಸ್ವಲ್ಪ ಒಂದಿಬ್ಬರನ್ನ ಅಟ್ಯಾಕ್ ಮಾಡಿ ತೊಗೊಂಡೋಗಿದ್ದಾರೆ. ಅವ್ರನ್ನ ಅಟ್ಯಾಕ್ ಮಾಡಿದ್ರು. ಮತ್ತು ನನ್ನ ತಮ್ಮನ್ನೆಲ್ಲ ಕರ್ಕೊಂಡೋಗಿ ಆಟೋದಲ್ಲಿ ಕುಂಡಿಸ್ಬಿಟ್ಟಿದ್ರು. ಅವರೇ ಫುಲ್ಲು ಜನ, ಲೇಡೀಸು ಜೆಂಟ್ಸು ಎಲ್ಲ ಸುಮಾರು 500 ಜನ ಅಷ್ಟು ಬಂದುಬಿಟ್ಟು ಬರೀ ಲೇಡೀಸೇ ಇದ್ದರು. ಲೇಡೀಸು ಜೆಂಟ್ಸು ಎಲ್ಲ ಅಟ್ಯಾಕ್ ಮಾಡಿ ನಮ್ಮನ್ನು ಒಳಗಡೆನೇ ಸೇರಿಸಿಲ್ಲ. ಬಂದರೆ ನೀವು ಒಳಗಡೆ ಬಂದರೆ ಹಿಡಿಯೋದು ಮತ್ತು ಆಚೆ ತಳ್ಳೋದು, ಹಿಡ್ಕೊಳೋದು, ಹೊಡೆಯೋದು ಎಲ್ಲ ಮಾಡಿದ್ದಾರೆ. ಬಟ್ ನಮ್ಗೆ ಈ ಥರ ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ. ಸುಮಾರು ನಾವು ಅಲ್ಲಿ ಒಳ ಮಾಡಿದಾಗಿಂದ ಅವಾಗ ಹೇಳ್ತಾಯಿದ್ರು ಖಾಲಿ ಮಾಡಿ ಏನೋ ಒಂದು ಪನಿಷ್ಮೆಂಟ್ ಇದು ಮಾಡೋಣ ಅಂತ ಹೇಳಿದರು. ನಾವು ಒಪ್ಕೊಂಡಿಲ್ಲ. ಅದನ್ನು ನಮ್ಗೆ ಜೀವನ ಇದೇ ಇರೋದು, ಮತ್ತು ಮನೆ ಈ ಜಮೀನು ಇದೇ ಇರೋದು, ಎಲ್ಲ ರೆಕಾರ್ಡ್ಸ್ ಇದೆ ಸರ್, ರೆಕಾರ್ಡ್ಸ್ ಇದೆ ಎಲ್ಲ. ಇವರು ನಮ್ಮ ಲಾಯರ್ಗಳು ಅವರೆಲ್ಲ ಮಾಡ್ತಾಯಿದ್ದಾರೆ, ಲಾಯರೆಲ್ಲ ನೋಡ್ತಾ ಇದ್ದಾರೆ. ಬಟ್ ಅವರೇ ನಮ್ಗೆ ಬಂದುಬಿಟ್ಟು 16 ಕುಂಟೆ ಇದೆ ಇವಾಗ ಸದ್ಯಕ್ಕೆ. 16 ಕುಂಟೆ ಇರೋದು. ಆ 16 ಕುಂಟೆ ಉಳಿಸ್ಕೊಂಡು ಅದನ್ನು ವ್ಯವಸಾಯ ಮಾಡಿಕೊಂಡು ಕೋಳಿಗಳೆಲ್ಲ ಸಾಕ್ಕೊಂಡು ಮತ್ತು ಅಲ್ಲಿ ಬೆಳವಣಿಗೆ ಎಲ್ಲ ಇಟ್ಕೊಂಡು ನಾವು ಜೀವನ ನಡೆಸ್ತಾ ಇದ್ವಿ. ನಾವು ಎಲ್ಲ ಬೇರೆ ಕೂಲಿ ಮಾಡ್ತಾಯಿದ್ವಿ ಸರ್. ನಾವೆಲ್ಲ ನಮ್ಮ ಅಣ್ಣ ಅವರೆಲ್ಲ BBMPಯಲ್ಲಿ ಕೆಲಸ ಮಾಡ್ತಾರೆ. ನಾವು ಕೂಲಿ ಮಾಡ್ತಾಯಿದ್ದೀವಿ. ನಮ್ಮ ದೊಡ್ಡ ಫ್ಯಾಮ್ಲಿ, ನಾವು ಟೋಟಲ್ 12 ಜನ ಇದ್ದೀವಿ. ಮಕ್ಕಳೆಲ್ಲ ನಾವು ಅಲ್ಲೇ ಇರೋದು. ಊಟ ನಾವೆಲ್ಲ ಅಲ್ಲೇ ಮಾಡ್ಕೊತೀವಿ, ಅಲ್ಲೇ ಮಲಗ್ತೀವಿ. ಸ್ವಲ್ಪ ಜನ ಇಲ್ಲಾಂದ್ರೆ ಊರಲ್ಲಿ ಬಂದು ಮಲಗಿರ್ತೀವಿ. ತುಂಬ ಇಷ್ಟು ಥರ ತೊಂದರೆ ಮಾಡಿದ್ದಾರೆ. ಇದಕ್ಕೆ ಒಂದು ಪನಿಷ್ಮೆಂಟ್ ಮಾಡಿ ನಮಗೆ ಒಂದು ನ್ಯಾಯ ಕೊಡಿಸ್ಬೇಕಾಯಿತು. ನ್ಯಾಯ ಕೊಡಿಸಿ ನಮಗೆ ಬಡವ ಮನೆಯಾಗಿನ ಯಾವುದೂ ಇಲ್ಲ ಸರ್, ಇದೊಂದು ಪರಿಹಾರ ಕ್ಲಿಯರ್ ಮಾಡಿಕೊಡ್ಬೇಕು ಸರ್. ತೆರವುಗೊಳಿಸಿಗೆ ಬಂದು ಅಲ್ಲಿ ಮನೆಯನ್ನಿತ್ತು ಅದು ನೆಲಸ ಮಾಡಿಬಿಟ್ಟು ಅಲ್ಲಿ ಇರೋದು ಎತ್ಕೊಂಡು ಹೋಗಿದ್ದು, ಮತ್ತು ಕಿಡ್ನಾಪ್ ಮಾಡಿದಂಥ ಬೇರೆ ಒಂದು ಮನೆಯನ್ನೆಲ್ಲ ಪಕ್ಕದಲ್ಲಿ ರೇಣುಕೆಲ್ಲಮ್ಮ ಟೆಂಪಲು ಮತ್ತು ಮುನೇಶ್ವರ ಟೆಂಪಲ್ನು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಾನು ಬಂದಿದ್ದೇನೆ, ಸ್ಪಾಟ್ ನೋಡಿ ಮತ್ತು ಈಗ ಕಂಪ್ಲೇಂಟ್ ಬಗ್ಗೆ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಅದು ಏನಿದೋ ನೋಡಿಬಿಟ್ಟು ನಾವು ಲೀಗಲಾಗಿ ಆ್ಯಕ್ಷನ್ ತಗೊಳ್ತೀವಿ ಸರ್. ರಾತ್ರಿ ಒಂದು 300-400 ಜನ ಗೂಂಡಾಗಳಿದ್ರು ಅಂತ, ಎಸ್ಪೆಷಲಿ ಲೇಡೀಸ್ ಕೂಡ ಇದ್ರು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಯಾಕೆಂದರೆ ಅವರು ತೋರಿಸಿದ ವಿಡಿಯೋ ಏನಿದೆ ನಾನು ನೋಡಿದ್ದೇನೆ. ಅದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ಅದರಲ್ಲಿ ಜಾಸ್ತಿ ನಮಗೆ ಕಂಪ್ಲೇಂಟ್ ಆಗಿ ತೋರಿಸಿದ್ದು ಮಾತ್ರ ನೋಡಿದ್ದೇವೆ. ಅವ್ರು ಏನು ಹೇಳಿದ್ದಾರೆ ಡೆಫಿನೆಟ್ಲಿ ಅದು ವೆರಿಫೈ ಮಾಡಿಬಿಟ್ಟು ಅದು ಇದ್ದರೆ ಡೆಫಿನೆಟ್ಲಿ ಖಂಡಿತವಾಗಿ ಆ್ಯಕ್ಷನ್ ತಗೊಳ್ತೀವಿ. ಈ ಠಾಣೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ನಮ್ಮ ಪೊಲೀಸ್ ಅವರು ಹೋಗಿದ್ದಾರೆ. ನಂತರ ಇವರು ನಮ್ಮ 112 ಕಾಲ್ ಮಾಡಿದ ನಂತರ ನಮಗೆ ಹೊಯ್ಸಳ ವೆಹಿಕಲ್ ಹೋದ ನಂತರ ಅಟೆಂಡ್ ಮಾಡಿದ ನಂತರ ಮತ್ತೆ ಅವರು 5 ಜನ ಯಾರಿದ್ರು ಅವ್ರನ್ನ ಕರ್ಕೊಂಡ್ಬಂದು ಕೂಡಿಸಿಬಿಟ್ಟು ಸೊ ಅದು ಯಾಕೆಂದರೆ ನೈಟ್ 1 o'clock ಬಂದ ಸಮಯದಲ್ಲಿ ಏನಿದ್ರೆ ನಾವು ಇಮಿಡಿಯೇಟ್ಲಿ ಹೊಯ್ಸಳ ಹೋಗಿ ನೋಡಿ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಈಗ ಕೊಟ್ಟಿದ್ದಾರೆ. ಈಗ ರಿಜಿಸ್ಟರ್ ಆಗ್ತಾ ಇದೆ.
ಅಲ್ಲ ಸರ್, ಅವರು ಈ ರವಿ ರೆಡ್ಡಿ ಮತ್ತೆ ಏನು ಪ್ರೆಸ್ಟೀಜ್ ಇವ್ರು ಇದಾರಲ್ಲ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಅವರೇ ನೇರವಾಗಿ ಬಂದಿದ್ದಲ್ಲ ನಯೀಮ್ ಅಂತೇಳಿ, ಸೊ ಅವರು ಮಾಡಿದ್ದಾರೆ. ಅದೇ ಹೇಳ್ತಾ ಇದ್ದೀನಿ, ಈಗ ನಾನು ಇದ್ದಾಗನೇ ಕಂಪ್ಲೇಂಟು ನನ್ನ ಕಡೆ ನೋಡಿದ್ದೀನಿ, ನಾನು ಕಂಪ್ಲೇಂಟು ಈಗ ರಿಜಿಸ್ಟರ್ ಆಗ್ತಾ ಇದೆ. ಸರ್, ಬೇಗೂರು ಠಾಣೆ ಇನ್ಸ್ಪೆಕ್ಟರ್ ಹೆಸರು ಕೂಡ ಇನ್ಕ್ಲೂಡ್ ಆಗಿದೆ, ಅವರು ಶಾಮೀಲಾಗಿದ್ದಾರೆ, ಆರೋಪ ಮಾಡ್ತಾರೆ. ನಾನು ಅದರಲ್ಲಿ ಅವ್ರು ಶಾಮೀಲಾಗಬಹುದು ಕಂಪ್ಲೇಂಟಲ್ಲಿ ನೋಡಿಲ್ಲ ನಾನು. ಅದು ಕಂಪ್ಲೇಂಟ್ ಆಗಿದ್ದ ಬಗ್ಗೆ ಇದ್ದರೆ ನಾವು ಅದನ್ನು ವೆರಿಫೈ ಮಾಡ್ತೀವಿ ಅಂತ. ಅಲ್ಲಿ ಅಟ್ರಾಸಿಟಿ ಬಗ್ಗೆನೂ ಕೂಡ ಅದು ಕಂಪ್ಲೇಂಟಲ್ಲಿ ಇದೆ ಅಂತೇಳಿ ಅಂತ ಇದೆ. ಹೌದು, ಈಗ ದಲಿತರು ಇರುವುದರಿಂದ ಅಟ್ರಾಸಿಟಿಗೆ ಆಟೋಮೆಟಿಕ್ಲಿ ಅಟ್ರಾಕ್ಟ್ ಆಗ್ತದೆ.